ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಬೆಂಬಲಿಸುವುದು ಯಾವುದು? ಆಪ್ಷನ್ಸ್: ಎ ಚಂಪಕ, ಬಿ ದಾಸವಾಳ, ಸಿ ಅಪರಾಜಿತ, ಡಿ ಮಲ್ಲಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಪರಾಜಿತ. ಅಪರಾಜಿತ ಅಥವಾ ಚಿಟ್ಟೆ ಬಟಾಣಿ ಹೂವು ಸ್ಮರಣಶಕ್ತಿಯನ್ನು ಹೆಚ್ಚಿಸಲು, ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಬೆಂಬಲಿಸಲು ಹೆಸರುವಾಸಿಯಾಗಿದೆ. ಈ ನೀಲಿ ದಳಗಳ ಹೂವು ದೃಷ್ಟಿಗೆ ಆಕರ್ಷಕವಾಗಿವೆ. ಇವು ಅದರ ವೈವಿಧ್ಯಮಯ ಔಷಧೀಯ ಗುಣಗಳು ಮತ್ತು ಉತ್ಕರ್ಷಣ ನಿರೋಧಕ ಪರಿಣಾಮಗಳಿಗೆ ಕಾರಣವಾಗಿವೆ. ಆಯುರ್ವೇದದಲ್ಲಿ ಅಪರಾಜಿತವನ್ನು ಶತಮಾನಗಳಿಂದ ಅರಿವಿನ ಸಾಮರ್ಥ್ಯಗಳನ್ನು ಹೆಚ್ಚಿಸಲು, ನರಮಂಡಲವನ್ನು ಶಾಂತಗೊಳಿಸಲು ಮತ್ತು ಒಟ್ಟಾರೆ ಮಾನಸಿಕ ಮತ್ತು ದೈಹಿಕ ಯೋಗಕ್ಷೇಮವನ್ನು ಬೆಂಬಲಿಸಲು, ದೀರ್ಘಾಯುಷ್ಯ ಮತ್ತು ಚೈತನ್ಯವನ್ನು ಉತ್ತೇಜಿಸಲು ಬಳಸಲಾಗುತ್ತಿದೆ. ಎರಡನೇ ಪ್ರಶ್ನೆ, ರಾತ್ರಿ ಮಲಗುವಾಗ ಮಹಿಳೆಯರು ಮೇಲಿನ ಒಳ ಉಡುಪನ್ನು ಧರಿಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಕಳಪೆ ಉಸಿರಾಟ, ಬಿ ಆಮ್ಲಜನಕ ಕುಂಠಿತ, ಸಿ ಎದೆ ಬಿಗಿತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎದೆಯ ಭಾಗದಲ್ಲಿ ಬಿಗಿಯಾಗಿ ಕಂಚು ಕತ್ತರಿಸಿದ್ದರೆ ಶ್ವಾಸಕೋಶ ವಿಸ್ತರಿಸಲು ಕಷ್ಟವಾಗುತ್ತದೆ ಮತ್ತು ಪೂರ್ಣ ಉಸಿರನ್ನು ಎಳೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದೇ ಕಾರಣಕ್ಕೆ ಮಲಗಿರುವ ವ್ಯಕ್ತಿಗಳು ದೀರ್ಘ ಉಸಿರನ್ನು ಎಳೆದುಕೊಳ್ಳುತ್ತಿರುತ್ತಾರೆ. ಈ ಕಾರಣದಿಂದ ಯಾವುದೇ ವ್ಯಕ್ತಿಗಳು ಬ್ರಾ ಸಹಿತ ಯಾವುದೇ ಬಿಗಿಯಾದ ಬಟ್ಟೆಗಳನ್ನು ಎದೆಯ ಭಾಗದಲ್ಲಿ ಧರಿಸುವುದು ಸೂಕ್ತವಲ್ಲ. ಮಲಗುವಾಗ ಬ್ರಾ ಧರಿಸಿದ್ದರೆ ಇದು ನಿಮ್ಮ ಪಕ್ಕೆಲುಬುಗಳನ್ನು ಒಳಗೆ ಒತ್ತುತ್ತಿರುತ್ತದೆ. ಸ್ತನಗಳನ್ನು ಜೋಲು ಬೀಳದಂತೆ ತಡೆಯಲು ಈ ಬಿಗಿತವನ್ನು ನೀಡಲಾಗಿರುತ್ತದೆ. ಆದರೆ ರಾತ್ರಿ ಸಮಯದಲ್ಲಿ ಎದೆಯ ಗೂಡು ಹಗಲಿನಷ್ಟು ವಿಸ್ತರಿಸಲು ನೀವು ಎಚ್ಚರವಿರುವುದಿಲ್ಲ. ಆದ್ದರಿಂದ ಉದ್ದೇಶಿಸಿದಷ್ಟು ವಿಸ್ತರಿಸಲು ಸಾಧ್ಯವಾಗುವುದಿಲ್ಲ. ಪರಿಣಾಮವಾಗಿ ಪ್ರತಿ ಉಸಿರು ಅರ್ಧದಷ್ಟೇ ಇದ್ದು ತೊಂದರೆ ಉಂಟುಮಾಡುತ್ತದೆ ಮತ್ತು ನಿದ್ದೆಯ ಸಮಯದಲ್ಲಿ ದೇಹಕ್ಕೆ ದೊರಕುವ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತದೆ. ಇದರಿಂದಾಗಿ ಮರುದಿನ ಹಲವು ರೀತಿಯ ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಮೂರನೇ ಪ್ರಶ್ನೆ, ಬೆಂಕಿಯನ್ನು ಆರಿಸಲು ಬಳಸುವ ಅನಿಲ ಯಾವುದು? ಆಪ್ಷನ್ಸ್: ಎ ಇಂಗಾಲದ ಡೈಆಕ್ಸೈಡ್, ಬಿ ಕಾರ್ಬನ್ ಟೆಟ್ರಾಕ್ಲೋರೈಡ್, ಸಿ ಎಥಿಲಿನ್, ಡಿ ಮಿಥೇನ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆಂಕಿಯನ್ನು ಆರಿಸಲು ಬಳಸುವ ಮುಖ್ಯ ಅನಿಲವೆಂದರೆ ಇಂಗಾಲದ ಡೈಆಕ್ಸೈಡ್. ಇದು ಗಾಳಿಗಿಂತ ಭಾರವಾಗಿದ್ದು ಬೆಂಕಿಯನ್ನು ಉಂಟುಮಾಡುವ ಆಮ್ಲಜನಕವನ್ನು ತೆಗೆದುಹಾಕುವ ಮೂಲಕ ಬೆಂಕಿಯನ್ನು ನಂದಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ದ್ರವರೂಪದ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನು ಸಹ ಬಳಸಲಾಗುತ್ತದೆ. ಇದು ಅಗ್ನಿಶಾಮಕ ಸಾಧನಗಳಲ್ಲಿ ಬಳಸಲಾಗುವ ಒಂದು ದ್ರವವಾಗಿದೆ. ನಾಲ್ಕನೇ ಪ್ರಶ್ನೆ, ಬೆಚ್ಚಗಿನ ನೀರಿನಲ್ಲಿ ಪಾದಗಳನ್ನು ಇಟ್ಟು ಕೂರುವುದರಿಂದ ಆಗುವ ಪರಿಣಾಮವೇನು? ಆಪ್ಷನ್ಸ್: ಎ ರಕ್ತ ಪರಿಚಲನೆ, ಬಿ ಒತ್ತಡ ನಿವಾರಣೆ, ಸಿ ಉತ್ತಮ ಆರೋಗ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಾಲುಗಳನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಮುಳುಗಿಸಿಡುವುದು ಜಪಾನ್ ದೇಶದ ತಂತ್ರವಾಗಿದ್ದು ಇದು ಪಾದಗಳಿಗೆ ವಿಶ್ರಾಂತಿ ನೀಡುವುದಲ್ಲದೆ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಒತ್ತಡ ಎನ್ನುವುದು ಸಾಮಾನ್ಯ ಸಮಸ್ಯೆಯಾಗಿ ಬಿಟ್ಟಿದೆ. ಹೀಗಾಗಿ ದೈನಂದಿನ ಕೆಲಸ ಕಾರ್ಯವನ್ನು ಮುಗಿಸಿ ಮನೆಗೆ ಹಿಂದಿರುಗಿದ ಬಳಿಕ ಉಗುರು ಬೆಚ್ಚಗಿನ ನೀರಿನಲ್ಲಿ ನಿಮ್ಮ ಎರಡೂ ಪಾದಗಳನ್ನು ನೆನೆಸುವುದರಿಂದ ಸ್ನಾಯುಗಳು ಮತ್ತು ನರಗಳು ಸಡಿಲಗೊಳ್ಳುತ್ತವೆ ಹಾಗೂ ಇದರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಐದನೇ ಪ್ರಶ್ನೆ, ಮಂಜುಗಡ್ಡೆ ನೀರಿನಲ್ಲಿ ಏಕೆ ತೇಲುತ್ತದೆ? ಆಪ್ಷನ್ಸ್: ಎ ಹೆಚ್ಚು ಸಾಂದ್ರತೆ, ಬಿ ಕಡಿಮೆ ಸಾಂದ್ರತೆ, ಸಿ ಶಕ್ತಿ ಕುಂಠಿತ, ಡಿ ನೀರಿನ ಅಣುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಕಡಿಮೆ ಸಾಂದ್ರತೆ. ದ್ರವ ರೂಪದಲ್ಲಿದ್ದಾಗ ನೀರಿನ ಅಣುಗಳು ಎಲ್ಲೆಡೆ ಹರಡಿಕೊಂಡಿರುತ್ತವೆ. ಅದೇ ನೀರು ತಂಪಾಗಿ ಮಂಜುಗಡ್ಡೆಯ ರೂಪ ತಳೆದಾಗ ನೀರಿನ ಅಣುಗಳ ಶಕ್ತಿ ಕುಂಠಿತವಾಗಿ ಜಲಜನಕದ ಬಂಧ ಬೇರ್ಪಡುತ್ತದೆ. ಹೀಗಾಗಿ ನೀರಿಗೆ ಹೋಲಿಸಿದರೆ ಮಂಜುಗಡ್ಡೆ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತದೆ. ಇದೇ ಕಾರಣಕ್ಕಾಗಿಯೇ ಹೆಚ್ಚು ಸಾಂದ್ರವಾಗಿರುವ ನೀರಿನಲ್ಲಿ ಕಡಿಮೆ ಸಾಂದ್ರತೆಯ ಹಿಮಗಡ್ಡೆ ತೇಲುತ್ತದೆ. ಆರನೇ ಪ್ರಶ್ನೆ, ಸಾವಿರ ಸರೋವರಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಭಾರತ, ಬಿ ಫಿನ್ಲ್ಯಾಂಡ್, ಸಿ ನಾರ್ವೆ, ಡಿ ಸ್ವಿಟ್ಜರ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ
ಫಿನ್ಲ್ಯಾಂಡ್ ಸರಿಸುಮಾರು 1,88,000 ಸುಂದರವಾದ ಸಿಹಿ ನೀರಿನ ಸರೋವರಗಳನ್ನು ಹೊಂದಿರುವುದರಿಂದ ಅದನ್ನು 1000 ಸರೋವರಗಳ ನಾಡು ಎಂದು ಕರೆಯಲಾಗುತ್ತದೆ. ಫಿನ್ಲ್ಯಾಂಡ್ನಲ್ಲಿರುವ ಹಲವಾರು ಸರೋವರಗಳು ದೇಶದ ಹಿಮನದಿ ಇತಿಹಾಸದ ಹಿಂದಿನವು. ಸಾವಿರಾರು ವರ್ಷಗಳಿಂದ ಹಿಮನದಿಗಳ ಹಿಮ್ಮೆಟ್ಟುವಿಕೆಯಿಂದ ರೂಪುಗೊಂಡ ಭೂದೃಶ್ಯ. 7ನೇ ಪ್ರಶ್ನೆ, ನಿರಂತರ ಎದೆ ಉರಿ ಸಮಸ್ಯೆಯು ಯಾವ ಕಾಯಿಲೆಯ ಲಕ್ಷಣವಾಗಿರುತ್ತದೆ? ಆಪ್ಷನ್ಸ್ ಎ ಕ್ಯಾನ್ಸರ್, ಬಿ ಅಲ್ಸರ್, ಸಿ ಅಪೆಂಡಿಕ್ಸ್, ಡಿ ನಿಮೋನಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್. ಎದೆಯುರಿ ಉಂಟಾಗುತ್ತಿದೆ ಎನ್ನುವ ಅರಿವು ಗಮನಕ್ಕೆ ಬಂದಾಗ ಮಲಗಲು ಹೋಗಬೇಡಿ, ಬದಲಿಗೆ ಕುಳಿತುಕೊಳ್ಳುವುದು ಅಥವಾ ಸ್ವಲ್ಪ ಸಮಯ ನಿಂತುಕೊಳ್ಳಬೇಕು. ಅಂತಹ ಸಂದರ್ಭದಲ್ಲಿ ಈ ಸಮಸ್ಯೆ ನಿಧಾನವಾಗಿ ಶಮನವಾಗುವುದು. ಅದರಲ್ಲೂ ಪದೇ ಪದೇ ಎದೆಯುರಿ ಕಾಣಿಸಿಕೊಳ್ಳುತ್ತಿದ್ದರೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯ ಸಂಕೇತವಾಗಿರಲೂಬಹುದು. ನಿರಂತರ ಎದೆಯುರಿ ಅನ್ನನಾಳದ ಕ್ಯಾನ್ಸರ್ನ ಪ್ರಮುಖ ಲಕ್ಷಣವಾಗಿರುತ್ತದೆ. ಹೀಗಾಗಿ ಪದೇ ಪದೇ ಕಾಡುವ ಎದೆಯುರಿ ಸಮಸ್ಯೆಯನ್ನು ನಿರ್ಲಕ್ಷಿಸುವುದು ಒಳ್ಳೆಯದಲ್ಲ. 8ನೇ ಪ್ರಶ್ನೆ, ರಕ್ತದಲ್ಲಿನ ಕೊಳೆಯನ್ನೆಲ್ಲ ಹೊರಹಾಕಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಹಾಗಲಕಾಯಿ, ಬಿ ಬೇವಿನ ಎಲೆ, ಸಿ ನಿಂಬೆಹಣ್ಣು, ಡಿ ಆಮ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆಹಣ್ಣು. ಖಾಲಿ ಹೊಟ್ಟೆಯಲ್ಲಿ ನಿಂಬೆ ನೀರನ್ನು ಕುಡಿಯುವುದು ರಕ್ತವನ್ನು ಶುದ್ಧೀಕರಿಸಲು ಮತ್ತು ಯಕೃತ್ತನ್ನು ನಿರ್ವಿಷಗೊಳಿಸಲು ಉತ್ತಮ ಮಾರ್ಗವಾಗಿದೆ. ನಿಂಬೆಹಣ್ಣು ಯಕೃತ್ತಿನಲ್ಲಿ ಕಿಣ್ವಗಳನ್ನು ಉತ್ಪಾದಿಸುತ್ತದೆ. ಇದು ಇತರ ಯಾವುದೇ ಆಹಾರಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ನಿಂಬೆಯಲ್ಲಿರುವ ವಿಟಮಿನ್ ಸಿ ದೇಹದಲ್ಲಿ ಗ್ಲುಟಾಥಿಯೋನ್ ಎಂಬ ಪ್ರೋಟೀನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಇದು ಯಕೃತ್ತನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರಲ್ಲಿ ಯಾವ ಕಾಯಿಲೆಯ ಅಪಾಯ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಪಾರ್ಶ್ವವಾಯು, ಸಿ ಫಿಟ್ಸ್, ಡಿ ಪೈಲ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ. ಮಧುಮೇಹವು ದೇಹದ ಎಲ್ಲ ಭಾಗಗಳ ಮೇಲೆ ಕ್ರಮೇಣ ಪರಿಣಾಮ ಬೀರುವ ಕಾಯಿಲೆಯಾಗಿದೆ. ಮಧುಮೇಹ ರೋಗಿಯ ಹೃದಯಾಘಾತದ ಅಪಾಯವು ಸಾಮಾನ್ಯ ವ್ಯಕ್ತಿಗಿಂತ 2 ಪಟ್ಟು ಹೆಚ್ಚು. ಸ್ವಲ್ಪ ಹೆಚ್ಚಿದ ರಕ್ತದಲ್ಲಿನ ಸಕ್ಕರೆ ಮಟ್ಟವೂ ಸಹ ಕ್ರಮೇಣ ಹೃದಯವನ್ನು ಹಾನಿಗೊಳಿಸುತ್ತದೆ. ದೇಹದಲ್ಲಿ ಹೆಚ್ಚಿದ ಗ್ಲೂಕೋಸ್ ಮತ್ತು ಇನ್ಸುಲಿನ್ ಮಟ್ಟಗಳು ಹೃದಯ ಕೋಶಗಳನ್ನು ಹಾನಿಗೊಳಿಸುತ್ತವೆ. ಇದು ಹೃದಯದಲ್ಲಿ ಬಿಗಿತ ಮತ್ತು ದೌರ್ಬಲ್ಯವನ್ನು ಉಂಟುಮಾಡುತ್ತದೆ. ಹೃದಯಾಘಾತದ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. 10ನೇ ಪ್ರಶ್ನೆ, ಭಾರತದ ಯಾವ ನದಿಯನ್ನು ಗಂಗಾ ಅವಳಿ ನದಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಗೋದಾವರಿ, ಬಿ ಬ್ರಹ್ಮಪುತ್ರ, ಸಿ ಸರಸ್ವತಿ, ಡಿ ಯಮುನಾ. ಸರಿಯಾದ ಉತ್ತರ ಆಪ್ಷನ್ ಡಿ ಯಮುನಾ. ಎರಡೂ ನದಿಗಳು ಅನೇಕ ಹೋಲಿಕೆಗಳನ್ನು ಹೊಂದಿರುವುದರಿಂದ ಯಮುನೆಯನ್ನು ಗಂಗೆಯ ಅವಳಿ ನದಿ ಎಂದು ಕರೆಯಲಾಗುತ್ತದೆ. ಅವು ಹಿಮಾಲಯದಿಂದ ಪ್ರಾರಂಭವಾಗಿ ಉತ್ತರದ ಬಯಲು ಪ್ರದೇಶಗಳನ್ನು ಪೋಷಿಸಿ ಪ್ರಯಾಗ್ರಾಜ್ನಲ್ಲಿ ಒಟ್ಟಿಗೆ ಸೇರುತ್ತವೆ. ಅವರ ಹಂಚಿಕೆಯ ಪ್ರಯಾಣವು ಭಾರತದಲ್ಲಿ ಸಾಮರಸ್ಯ, ಸಮತೋಲನ ಮತ್ತು ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯ ನಡುವಿನ ಆಳವಾದ ಬಂಧವನ್ನು ಪ್ರತಿನಿಧಿಸುತ್ತದೆ. 11ನೇ ಪ್ರಶ್ನೆ, ಬಾಹ್ಯಾಕಾಶಕ್ಕೆ ಹತ್ತಿರವಾಗಿರುವ ದೇಶ ಯಾವುದು? ಆಪ್ಷನ್ಸ್ ಎ ಈಕ್ವೆಡಾರ್, ಬಿ ಪೋಲ್ಯಾಂಡ್, ಸಿ ಐಸ್ಲ್ಯಾಂಡ್, ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಎ ಈಕ್ವೆಡಾರ್. ಈಕ್ವೆಡಾರ್ ಎಂಬ ಹೆಸರು ಲ್ಯಾಟಿನ್ ಭಾಷೆಯ ಈಕ್ವೇಟರ್ ಪದದಿಂದ ಬಂದಿದೆ, ಅಂದರೆ ಸಮಭಾಜಕ. ಈ ದೇಶದ ಮೂಲಕವೇ ಭೂಮಿಯ ಸಮಭಾಜಕ ರೇಖೆ ಹಾದು ಹೋಗುತ್ತದೆ. ಈಕ್ವೆಡಾರ್ನಲ್ಲಿರುವ ಮೌಂಟ್ ಚಿಂಬೋರಾಜೊ ಒಂದು ಸುಪ್ತ ಜ್ವಾಲಾಮುಖಿಯಾಗಿದ್ದು ಸಮುದ್ರ ಮಟ್ಟದಿಂದ 6,263 ಮೀಟರ್ ಎತ್ತರದಲ್ಲಿದೆ. ಇದು ಭೂಮಿಯ ಸಮಭಾಜಕ ವೃತ್ತಕ್ಕೆ ಅತ್ಯಂತ ಹತ್ತಿರದಲ್ಲಿರುವುದರಿಂದ ಭೂಮಿಯ ಉಬ್ಬಿದ ಭಾಗದ ಮೇಲೆ ನಿಂತಿರುವಂತೆ ಆಗುತ್ತದೆ. ಭೂಮಿಯ ಮಧ್ಯಭಾಗದಿಂದ ಅಳೆಯುವಾಗ ಚಿಂಬೋರಾಜೊ ಪರ್ವತದ ಶಿಖರವು ಎವರೆಸ್ಟ್ ಶಿಖರಕ್ಕಿಂತ ಸುಮಾರು 2.1 ಕಿಲೋಮೀಟರ್ ಹೆಚ್ಚು ಎತ್ತರದಲ್ಲಿ ಇದೆ. ಅಂದರೆ ಚಿಂಬೋರಾಜೊ ಪರ್ವತದ ಮೇಲೆ ನಿಂತಿರುವ ವ್ಯಕ್ತಿ ಎವರೆಸ್ಟ್ ಶಿಖರದ ಮೇಲೆ ನಿಂತವರಿಗಿಂತ ಬಾಹ್ಯಾಕಾಶಕ್ಕೆ 2.1 ಕಿಲೋಮೀಟರ್ ಹತ್ತಿರದಲ್ಲಿರುತ್ತಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.